ಒಂದು ದಿನ ಅಜ್ಜಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಮಣ್ಣಿನೊಳಗೆ ಅರ್ಧ ಮುಚ್ಚಿಕೊಂಡಿದ್ದ ಹಳೆಯ ಮಣ್ಣಿನ ಮಡಿಕೆ ಸಿಕ್ಕಿತು. ಅದನ್ನು ಮನೆಗೆ ತಂದಳು. ಮನೆಯಲ್ಲಿ ಅಜಾಗರೂಕತೆಯಿಂದ ಒಂದು ಮುಷ್ಟಿ ಧಾನ್ಯವನ್ನು ಮಡಿಗೆ ಹಾಕಿದಳು. ಆಶ್ಚರ್ಯ! ಕ್ಷಣದಲ್ಲೇ ಮಡಿಕೆ ಧಾನ್ಯಗಳಿಂದ ತುಂಬಿಹೋಯಿತು. ಕುತೂಹಲದಿಂದ ಒಂದು ರೊಟ್ಟಿಯನ್ನು ಹಾಕಿದಳು. ಮತ್ತೊಮ್ಮೆ ಆಶ್ಚರ್ಯ! ಮಡಿಕೆ ಸಂಪೂರ್ಣ ರೊಟ್ಟಿಗಳಿಂದ ತುಂಬಿತು. ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಒಂದು ನಾಣ್ಯ ಹಾಕಿದಳು. ಮಡಿಕೆ ಹಣದಿಂದ ತುಂಬಿತು. ಚಿನ್ನದ ಒಂದು ಸಣ್ಣ ತುಂಡು ಹಾಕಿದಳು. ಮಡಿಕೆ ಚಿನ್ನದ ಆಭರಣಗಳಿಂದ ತುಂಬಿ ಹರಿಯಿತು. ಅಜ್ಜಿ ಮನಸ್ಸಲ್ಲಿ ದುರಾಸೆ ಪ್ರವೇಶಿಸಿತು. ಈ ಮಡಿಕೆ ನನಗೆ ಅತಿ ಶ್ರೀಮಂತಲಾಗಿಸಲಿದೆ ಎಂದುಕೊಂಡಳು. ಮುಂದಿನ ದಿನ ಒಂದು ಬಡ ವೃದ್ಧನು ಮನೆಗೆ ಬಂದು, ಅಮ್ಮ, ಒಂದು ರೊಟ್ಟಿ ಕೊಡ್ತೀರಾ ಎಂದು ಕೇಳಿದನು. ಅಜ್ಜಿ, ಇಲ್ಲಿಂದ ಹೋಗು, ನನಗೆ ಏನೂ ಇಲ್ಲ. ವೃದ್ಧನು ದುಃಖದಿಂದ ನೋಡುತ್ತಾ ಹೊರಟು ಹೋದನು. ಅದೇ ರಾತ್ರಿ ಅಜ್ಜಿ ನಿದ್ರಿಸುತ್ತಿದ್ದಾಗ ವಿಚಿತ್ರ ಶಬ್ದಗಳು ಕೇಳಿಬಂದವು. ಭಯದಿಂದ ಎದ್ದು ಕಿರುಚಿದಳು. ಮಡಿಕೆ ಬಿದ್ದಿತ್ತು. ಅದರೊಳಗೆ ತುಂಬಿದ್ದವು ಇರುವೆಗಳು. ಕ್ಷಣದಲ್ಲೇ ಇರುವೆಗಳು ಮನೆ ತುಂಬಾ ಹರಡಿದವು. ಅಜ್ಜಿ ಅಳುತ್ತಾ ಸಹಾಯಕ್ಕೆ ಕೂಗಿದಳು. ಗ್ರಾಮಸ್ಥರು ಓಡಿ ಬಂದು ಅವಳನ್ನು ರಕ್ಷಿಸಿದರು. ಆಗ ಅಜ್ಜಿ ಮಡಿಕೆಯನ್ನು ಒಡೆದು ಹಾಕಿದಳು. ಆ ದಿನ ಅವಳು ದೊಡ್ಡ ಪಾಠ ಕಲಿತಳು. ದುರಾಸೆ ನಮ್ಮನ್ನು ನಾಶ ಮಾಡುತ್ತದೆ. ಕರುಣೆ ಶಾಂತಿ ತರುತ್ತದೆ.